ಶಿವಾಂಶ್ ಮೀಡಿಯಾಗೆ ಸ್ವಾಗತ. ನಾನು ನಿಮ್ಮ ವಿಶ್ವ ಮಾತಾಡ್ತಾ ಇದ್ದೀನಿ. ಇವತ್ತಿನ ಕಾರ್ಯಕ್ರಮ ಏನಂದರೆ, ಡಿಟೆಕ್ಟಿವ್ ತೀಕ್ಷ್ಣ ನಿರ್ದೇಶಕರಾದಂಥ ತ್ರಿವಿಕ್ರಮ್ ರಘು ಅವರು ನಮ್ಮ ಜೊತೆ ಇದ್ದಾರೆ. ಪ್ರಿಯಾಂಕಾ ಉಪೇಂದ್ರ ಅವ್ರದ್ದು 50ನೇ ಸಿನಿಮಾ ನಿರ್ದೇಶಕರಾಗಿ ಮಾಡಿದ್ದಾರೆ. ಬನ್ನಿ, ಕಾರ್ಯಕ್ರಮಕ್ಕೆ ಡೈರೆಕ್ಟರ್ ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ತೆ. ಕಾರ್ಯಕ್ರಮಕ್ಕೆ ನಮಸ್ಕಾರ. ಹೇಗಿದ್ದೀರಾ ಸರ್? ತುಂಬ ಚೆನ್ನಾಗಿದ್ದೀರಿ. ಹೌದಾ? ಹೆಂಗೆ ನಡೀತಿದೆ ಸರ್ ವರ್ಕ್ ಎಲ್ಲ? ಸಿನಿಮಾ ರಿಲೀಸ್ ತಯಾರಿ ಚೆನ್ನಾಗಿ ನಡೀತಿದೆ. ಅದೇ ಸಿನಿಮಾ ಅಂದ್ರೆ ಗೊತ್ತಲ್ಲ, ಎಕ್ಸಾಮ್ವರೆಗೂ ಟೆನ್ಷನ್ನು. ಪ್ರಶ್ನೆ ಪತ್ರ ಹೆಂಗಿರುತ್ತೆ ಅಂತ, ಪ್ರಶ್ನೆ ಪತ್ರ ನಾವು ಉತ್ತರ ಬರೆದಿರ್ತೀವಿ. ಎಕ್ಸಾಮು ರಿಸಲ್ಟ್ ಆದ ನಂತರ ಶೂಟಿಂಗ್ ಅಂದರೆ ಸಿನಿಮಾ ಅಂದ್ರೆ ಗೊತ್ತಲ್ಲ ನಿಮಗೆ. ಫಸ್ಟು ಶೂಟಿಂಗೋಸ್ಕರ ಪ್ರೊಡ್ಯೂಸರ್ ಹುಡುಕ್ತಾ ಇರ್ತೀವಿ. ಅವ್ರು ಸಿಕ್ಕಿದ್ಮೇಲೆ ಶೂಟಿಂಗ್ ಪ್ಲ್ಯಾನ್ ಮಾಡ್ಕೊತೀವಿ. ಅಲ್ಲಿ ಟೆನ್ಷನ್ನು. ಈ ಡೈರೆಕ್ಟ್ರು ಅನ್ನೋದೇ ಒಂದು ಟೆನ್ಷನ್ ಜೀವನ ಇದು. ಸರ್, ನಾನು ಮೊದಲನೇ ಪ್ರಶ್ನೆ ಏನು ಕೇಳ್ತಿದ್ದೀನಪ್ಪ ಅಂದರೆ, ನಿಮ್ಮದು ಯಾವ ಊರು ಸರ್? ನಮ್ಮದು ಮೂಲತಃ ಮಂಡ್ಯ, ಮಳವಳ್ಳಿ ತಾಲೂಕು ಒಂದು ಪುಟ್ಟ ಹಳ್ಳಿ, ಉಲ್ಲೇಗ್ರಾಮ ಒಂದು ಊರಲ್ಲಿ ನಾನು ಜನನ ಆಗಿದ್ದೀನಿ. ಸರ್, ಅಲ್ಲಿಂದ ಈ ಸಿನಿಮಾಗೆ ಹೆಂಗೆ ಬಂದ್ರಿ ಅನ್ನೋದು ನಮಗೊಂದು ಕಾತುರ. ಸಿನಿಮಾ ಬೇಸಿಕಲಿಗೆ ಸಿನಿಮಾ ಇಂಡಸ್ಟ್ರಿಗೆ ಬರಬೇಕು ಅನ್ನೋದು ಯಾವುದು ಅಲ್ಲ, ಆಕಸ್ಮಿಕ ಅಷ್ಟೇ. ಅಂದರೆ ಭಗವಂತ ಒಂದು ಸೃಷ್ಟಿಲಿ ಎಲ್ಲವೂ ಅಷ್ಟೇ, ಯಾವುದು ನಮ್ಮ ಕೈಲಿ ಇರಲ್ಲ. ಅವ್ನು ಕರ್ಕೊಬರ್ತಾನೆ. 2010 ಮೇಲೆ ಒಂದು ಸಲ ಕಾಲೇಜಿಗೆಲ್ಲ ಹೋಗ್ತಾಯಿದ್ದೆ, PUC ಎಲ್ಲ ಓದಬೇಕಾದ್ರೆ ಈ ಸಿನಿಮಾ ನೋಡಿ ಒಂದು ಹವ್ಯಾಸ ಮತ್ತು ಅಭ್ಯಾಸ. ಸಿನಿಮಾಗಳನ್ನ ಕದ್ದಿ ಬೇರೆಯವ್ರ ಪಕ್ಕ ಮನೆಗೆ ಹೋಗೋದು, ಮನೇಲಿ ಹೊಡ್ಸ್ಕೊಳ್ಳೋದು, ಆದರೂ ಬಿಡ್ತಿರಲಿಲ್ಲ. ಎಲ್ಲ ರೀತಿ ಎಲ್ಲ ನೆಂಟರು ಕೂಡ ಸಿನಿಮಾ ನೋಡಿದ್ದೀನಿ. ಅದ್ರಲ್ಲಿ ನಾವು ಮಂಡ್ಯದ ಗಂಡು ಅಂಬರೀಷ್ ಅವರ ಫ್ಯಾನ್ ನಾನು. ಯಾಕೆಂದರೆ ಅಂಬರೀಷ್ ಫ್ಯಾನ್ ಯಾವಾಗಲೂ. ಹಾಗಾಗಿ ಅವ್ರ ಸಿನಿಮಾಗಳು ಹೆಚ್ಚಿಗೆ ನೋಡ್ತಾಯಿದ್ದೆ. ಮತ್ತು ಬೆಳೀತಾ ಅಪ್ಪು ಸರ್ ಫ್ಯಾನು. ಅಂದರೆ ನಾನು ಅಪ್ಪು ಸರ್ ಅಭಿಮಾನಿ ಅಂತ ಹೇಳ್ತೀನಿ. ಯಾಕಂದರೆ ಅಂಬರೀಷ್ ಅಣ್ಣ ಆದಮೇಲೆ ಅಪ್ಪುನೇ ಅಭಿಮಾನಿ. ಹಾಗಾಗಿ ಆಕಾಶ್, ಅಭಿ ಪ್ರತಿಯೊಂದು ಸಿನಿಮಾಗಳು ನೋಡ್ತಾ ಮಾಡಿದೆ. ಬಟ್ ಡೈರೆಕ್ಷನ್ ಅಂತ ಬಂದಾಗ ನನಗೆ ಫೇವ್ರೇಟ್ ಇಡೀ ನಮ್ಮ ಇಂಡಿಯಾಕ್ಕೆ, ಸೌತ್ ಇಂಡಿಯಾಕ್ಕೆ, ಹಾಲಿವುಡ್ಗೂ ಗೊತ್ತು ಯಾರಪ್ಪ ಅಂದರೆ ನಮ್ಮ ಉಪೇಂದ್ರ ಸರ್. ಸಿನಿಮಾ ನೋಡಿ ಚಿಕ್ಕ ವಯಸ್ಸಲ್ಲಿ ನಾನು ಆ ಟೈಮಲ್ಲೇ ಭಯ ಪಟ್ಬಿಟ್ಟು 3 ದಿನ ಜ್ವರ ಬಂದಿತ್ತು. ಆ ರೇಂಜ್ಗೆ ನಾನು ಆ ಸಿನಿಮಾ ನೋಡಿ ಭಯ ಆಗಿತ್ತು. ಅಲ್ಲಿಂದ ಅನ್ನಿಸ್ತು. ಅಂದರೆ ಎಷ್ಟೋ ಸಲ ಹೇಳ್ತಾರೆ ಡೈರೆಕ್ಟ್ರಿಗೆ ಎಷ್ಟೊಂದು ಬೆಲೆನ. ಹಂಗೀಗ ನಾನು ಚಿಕ್ಕ ವಯಸ್ಸಿದಾಗ ಮತ್ತು ಉಪೇಂದ್ರ ಸಿನಿಮಾಗಳು ಬರೋದು. ಅವಾಗ ಚಿಕ್ಕ ಟಿ ವಿಲೆಲ್ಲ ಹಾಕಿ ₹3 ₹5 ಕೊಟ್ಬಿಟ್ಟು ಸಿನಿಮಾ ನೋಡೋಕ್ಕೆ ಕದ್ದಿ ಒಂದಷ್ಟು ಜನ ಇವಾಗ ನಾನು ಹೋಗಿ ಕದ್ದಿ ಮಾಡ್ತಿದ್ದೆ. ಆದರೆ ಮತ್ತು ಉಪೇಂದ್ರ ನನಗೆ ಅರ್ಥನೇ ಆಯ್ತಿರಲಿಲ್ಲ. ಉಪೇಂದ್ರ ಸರ್ ಜನ ನೋಡೋರು. ಅವಾಗ ನಮ್ಮೂರು ಗಣೇಶ ಹಬ್ಬ, ಮಾರಮ್ಮನ ಹಬ್ಬ, ಆ ಟೈಮಲ್ಲೆಲ್ಲ ಈ ಸಾಂಗ್ ಹಾಕ್ತಿದ್ರು. ಮಾರಿಕಣ್ಣು ಓರ್ ಇಮೆಯಾಗೆ. ಅಂದರೆ ಇದೆಲ್ಲ ಡಿಫ್ರೆಂಟ್. ಆಮೇಲೆ ಸಚಿನ್ ತೆಂಡೂಲ್ಕರ್ದು ಒಂದು ಸಾಂಗ್ ಬರುತ್ತಲ್ಲ, ಅದೆಲ್ಲ ಸರ್ ಸಾಂಗ್ ಕೇಳಿ ನಾನಾಯಿತು. ಬಟ್ ಬೆಳೀತಾ ಏನಾಯ್ತು ನನ್ನ ಒಳಗಡೆ. ಅಂದರೆ ಅದಾದ ನೆಕ್ಸ್ಟ್ ಟ್ರೆಂಡಿಸಲ್ಲಿ ಜೋಗಿ ಸರ್ ಪ್ರೇಮ್ದು. ಜೋಗಿ ಬಂದಾಗ ಎಕ್ಸ್ಕ್ಯೂಸ್ ಬಂದಾಗ ನಾವು ಆ ಟ್ರೆಂಡಲ್ಲಿ ನಾವು ಸಿನಿಮಾಗಳನ್ನ ಅನಿಸ್ಬೇಕು. ಇಲ್ಲೊಂದು ಕಡೆ ಮಂಡ್ಯ ಅನ್ನೋದು ಇಂಡಿಯಾಗೆ ಗೊತ್ತಾಗುತ್ತಾರ ತುಂಬ ಜನ ಡೈರೆಕ್ಟ್ರು ಬಂದಿದ್ದಾರೆ. ಅದೇ ಒಳ್ಳೆ ಆರ್ಟಿಸ್ಟು ಇದ್ದಾರೆ. ಆ ಟೈಮಲ್ಲಿ ಅನ್ನಿಸ್ತು ನಾನು ಡೈರೆಕ್ಟ್ರ್ ಆಗಬೇಕಾ ಅಂತ ಅನ್ನಿಸ್ತು. ಆಮೇಲೆ ಆಯ್ತು ಆಗೋಣ ಅಂತ ಅನ್ನಿಸ್ತು. ಆಮೇಲೆ ಪ್ರಯತ್ನ ಪಟ್ಟೆ. ಈ ಕತೆ ಮಾಡ್ಬೇಕಂದ್ರೆ ಎಷ್ಟು ದಿನ ಟೈಮ್ ತೊಂದ್ರೆ ಸರ್? ಡಿಟೆಕ್ಟಿವ್ ತೀಕ್ಷ್ಣ ಸ್ಟೋರಿ ಬರೀಬೇಕಂದ್ರೆ ಸರ್ ಇಲ್ಲೇನಾಗುತ್ತೆ, ಮೂಲತಃ ನಾನು ಸೆಟ್ಟು ಕೆಲಸ ಮಾಡ್ತಾ ಮತ್ತು ಸಿನಿಮಾ ಬಗ್ಗೆ ಹವ್ಯಾಸ ಮಾಡ್ತಾ ರೈಟ್ರಾಗಿ ವರ್ಕ್ ಮಾಡಬೇಕನ್ನೋ ಆಸೆ ಇತ್ತು. ಫಸ್ಟು ಕತೆ ಮಾಡಬೇಕು ಅನ್ನೋಕ್ಕಿಂತ ಹೋಗಿ ನನಗೊಂದು ಏನಾದರೂ ಹೊಸ್ತರ ಮಾಡಬೇಕು. ನಾರ್ಮಲ್ಲು ಯಾವುದೋ ಒಂದು ಕತೆ ಮಾಡ್ತೀವಿ, ಎಲ್ಲೋ ನೋಡಿ ತುಂಬ ಜನ ಕತೆ ಮಾಡ್ಬೇಕಾದ್ರೆ ಎಲ್ಲೋ ಒಂದು ಕಂಪೇರ್ ಮಾಡಿಬಿಡ್ತಾರೆ. ಆ ಸಿನಿಮಾ ಹೋಲಿಕೆ ಮಾಡ್ತಾರೆ, ಇಲ್ಲಿ ಯಾವುದೋ ಒಂದು ಭಾಷೆ. ಅದೆಲ್ಲ ಬಿಟ್ಟು ಏನಾದರೂ ಮಾಡಬೇಕು ಅನ್ನೋದು ನನ್ನದೊಂದು ಹಠ ಮತ್ತು ಚಟ. ಅದೊಂದು ಅದಾದಮೇಲೆ ಏನು ಮಾಡ್ತೀನಿ, ತೀಕ್ಷ್ಣ ಒಂದು ಟೈಟ್ಲನ್ನ ತಗೊಳ್ತೀನಿ. ಅದೇನಾಗುತ್ತಂದರೆ ಆ ಕ್ಯಾರೆಕ್ಟರ್ ತಗೊಳ್ತೀನಿ. ಅವಕ್ಕೆ ಉಪ್ಪಿ ಸರ್ ಅದ್ರ ಬಗ್ಗೆ ಟೈಟಲ್ ಕೊಟ್ಟರು, ಒಂದು ಒಳ್ಳೆಯ ಮಾಹಿತಿ ಕೊಟ್ಟರು. ಪ್ರಿಯಾಂಕಾ ಮೇಡಮ್ ನಮ್ಗೆ ಚಾನ್ಸ್ ಕೊಡಿಸಿದ್ರು. ಯಾಕಂದರೆ ಅವರು ನೀನು ಡೈರೆಕ್ಷನ್ ಮಾಡ್ತೀಯಾ, ಅಸೋಸಿಯೇಟ್ ಡೈರೆಕ್ಟಾಗಿ ಒಂದು ಸಿನಿಮಾ ಕೆಲಸ ಮಾಡಬೇಕಾದ್ರೆ ನೀನು ಡೈರೆಕ್ಷನ್ ಮಾಡ್ತೀಯ ಅಂತ ಬೆಂಬಲ ಕೊಟ್ಟರು. ಆ ಬೆಂಬಲದಿಂದ ಏನಂದರೆ ಒಂದು ಸಿನಿಮಾ ಮಾಡ್ಬೇಕಂತ ಫಿಕ್ಸ್ ಆದೆ. ಆ ಫಿಕ್ಸ್ ಆದಮೇಲೆ ನೆಕ್ಸ್ಟು ನನಗೆ ಐಡಿಯಾ ಬಂದು ತೀಕ್ಷ್ಣ ಕ್ಯಾರೆಕ್ಟರ್ ಇಟ್ಕೊಂಡು ಮೋಲ್ಡ್ ಮಾಡಿದೆ. ನಮ್ಮ ಚಿತ್ರರಂಗದಲ್ಲಿರ್ಬೋದು ಅಥವಾ ನಮ್ಮ ದಕ್ಷಿಣ ಭಾರತ ಎಲ್ಲಿ ಹೋದರೂ ಕೂಡ ಅಷ್ಟೇ ತುಂಬ ಮಹಿಳಾ ಪ್ರಧಾನ ಸಿನಿಮಾಗಳನ್ನ ಮಾಡ್ತೀವಿ. ಅದರಲ್ಲಿ ತುಂಬ ನ್ಯಾಚುರಲಾಗಿ ನಾರ್ಮಲಾಗಿ ಇರ್ತದೆ. ಒಂದು ಎಕ್ಸಾಂಪಲ್ ಯಾವುದೋ ಒಂದು ಮರ್ಡರ್ ಹಿಸ್ಟ್ರಿ ಮೇಲೆ ಹೋಗುತ್ತೆ ಕತೆ. ಸ್ಲೋ. ನಮ್ಮದು ಆ ಥರ ಏನೂ ಇಲ್ಲ. ಒಂದು ರೇಪು ಈ ಥರದ್ದು ಯಾವುದೂ ಇಲ್ಲ. ಇದು ಕಂಪ್ಲೀಟ್ ಬುದ್ಧಿ. ಅಂದರೆ ತೀಕ್ಷ್ಣತೆ. ಅಂದರೆ ಜಗತ್ತನ್ನು ಆಳ್ಬೇಕಾದ್ರೆ ಅಥವಾ ಸಾಮ್ರಾಜ್ಯವನ್ನು ಕಟ್ಟಬೇಕಾದ್ರೆ, ಉಳಿಸ್ಬೇಕಾದ್ರೆ ಎಲ್ಲದಕ್ಕೂ ಇರಬೇಕು ಬುದ್ಧಿ ಬೇಕು. ಈ ಬುದ್ಧಿಗೆ ಇನ್ನೊಂದು ತೀಕ್ಷ್ಣ. ಈಗ ವ್ಯಕ್ತಿ ನೋಡೋಕ್ಕೆ ಸುಂದರವಾಗಿದೆ ಅಂತ ಬಿರಿಯಾನಿ ಲಾರನ್ನ ಯಾರು ಹೊಗಳಲ್ಲ, ಸಚಿನ್ ಯಾರು ಸ್ಮಾರ್ಟ್ ಬಾಯ್ ಅಂತ ಹೇಳೋದಿಲ್ವಲ್ಲ. ಅವರ ಕ್ರಿಯೇಟಿವಿಟಿ, ಅವ್ರ ಬುದ್ಧಿವಂತಿಕೆ, ಆ ತೀಕ್ಷ್ಣತೆ ಅನ್ನೋ ಕ್ಯಾರೆಕ್ಟರ್ಗೆ ಇವತ್ತು ಸಿನಿಮಾ ಮಾಡೋದು. ನೀವು ಎಷ್ಟೇ ಫೇಮಸ್ ಆಗಿರಲಿ, ಏನೇ ಆಗಿರಲಿ, ಸರಿನಾ, ಹೀರೋ ಹಿಂಗೆ ಇರಬೇಕಂತ ಏನು ಫಿಕ್ಸ್ ಇಲ್ವಲ್ಲ, ಸರಿನಾ. ಬಣ್ಣಕ್ಕೆ ಯಾವುದಕ್ಕೂ ವ್ಯಾಲ್ಯೂ ಇಲ್ಲ, ಬುದ್ಧಿಗೆ ಮಾತ್ರ ವ್ಯಾಲ್ಯೂ, ಅವ್ನ ಟ್ಯಾಲೆಂಟ್ ಮಾತ್ರ ವ್ಯಾಲ್ಯೂ. ಆ ಕ್ಯಾರೆಕ್ಟರ್ ಇಟ್ಕೊಂಡೆ ಒಬ್ಬ ಅವಿದ್ಯಾವಂತೆ. ಎಕ್ಸಾಂಪಲ್ ಅಂದರೆ ಓದ್ದನೇ ಇರೋಳು ಇಂಟರ್ನ್ಯಾಷನಲ್ ಡಿಟೆಕ್ಟಿವ್ ಆಗ್ತಾಳೆ. ಯಾಕೆ ಆಗ್ತಾಳೆ, ಹೆಂಗಾಗ್ತಾಳೆ, ಮತ್ತು ಎಷ್ಟೆಲ್ಲ ಕಷ್ಟ ಅನುಭವಿಸ್ತಾಳೆ. ಎಷ್ಟೋ ಜನರನ್ನ ಬುದ್ಧಿವಂತಿಕೆಯಿಂದ ಕಿಲ್ ಮಾಡುವಂಥ ಒಬ್ಬ ವ್ಯಕ್ತಿನ ಯಾವ ರೀತಿ ಮಟ್ಟ ಆಗ್ತಾಳೆ. ಇದ್ರ ನೂರಾರು ಪ್ರಶ್ನೆಗಳು. ಅಂದರೆ ಜನಸಾಮಾನ್ಯಗಳಿಗೆ ಗೆಲುವನ್ನು ಕಾಣ್ತಾಳೆ. ಅವಳ ವೇನೇ ಥಿಂಕಿಂಗ್ ಬೇರೆ. ಅವಳು ನಾರ್ಮಲ್ ಡಿಟೆಕ್ಟಿವ್ ಥಿಂಕೇ ಮಾಡಲ್ಲ. ಅವಳು ಊಟನೇ ಹೋಗುವಂಥ ಕ್ಯಾರೆಕ್ಟರ್. ಬಟ್
ನಾಲ್ಕು ಜನಕ್ಕೆ ಒಳ್ಳೇದು ಮಾಡುವಂಥ ಒಂದು ಕತೆ ಇಟ್ಕೊಂಡು ಸಿನಿಮಾ ಮಾಡ್ತಾರೆ. ಅಂದರೆ ಕತೆ ನಿಮಗೆ ನಾರ್ಮಲಾಗಿ ಫಸ್ಟಿಂದ ಲಾಸ್ಟ್ವರೆಗೂ ತಿಂಕೆ ಮಾಡೋಕ್ಕಾಗಲ್ಲ, ಜಡ್ಮೆಂಟ್ ಸಿಗಲ್ಲ. ಆ ಥರ ಒಂದು ಅದ್ಭುತ ಕಥೆನ ಟ್ರೈ ಮಾಡಿದೆ. 1.5 ವರ್ಷಗಳ ಕಾಲ ಕಥೆ, ಚಿತ್ರಕಥೆ, ಸಂಭಾಷಣೆ ಇದನ್ನು ಇಷ್ಟನ್ನು ಪ್ರಾಕ್ಟೀಸ್ ಮಾಡ್ಕೊಂಡು ಎಲ್ಲ ಆರ್ಟಿಸ್ಟ್ಗೂ ಓಕೆ ಮಾಡಿ ಪ್ರಾಕ್ಟೀಸ್ ಮಾಡಿಸಿ ಆಮೇಲೆ ನಂತರ ಸಿನಿಮಾಗೆ ಕೈ ಹಾಕ್ತೆ. ನಾನು ಇತ್ತೀಚೆಗೆ ಟ್ರೇಲರ್ ನೋಡಿದೆ ಸರ್, ಡಿಟೆಕ್ಟಿವ್ ತೀಕ್ಷ್ಣ ಅಂತೇಳಿ. ಪ್ರಿಯಾಂಕಾ ಉಪೇಂದ್ರ ಅವ್ರ ಮೇಡಮ್ದು ಮುಂಚೆ ಸಿನಿಮಾಗೂ ಈ ಸಿನಿಮಾ ಟ್ರೇಲರ್ಗೂ ತುಂಬ ಡಿಫ್ರೆನ್ಸ್ ಇದೆ. ಇದಕ್ಕೆ ಮೇಡಮ್ ಅವರು ತುಂಬ ತಯಾರಿ ಮಾಡ್ಕೊಂಡಿರ್ಬೇಕು ಅನ್ಕೋತೀವಿ. ಇಲ್ಲ, ಖಂಡಿತವಾಗಿ ಏನಾಗುತ್ತೆ ಈಶ್ವರ್ ಸರ್, ಈಗ ನಾವು ಮುಂದೆ, ಯಾಕೆಂದರೆ ನಾವು ಯಾವ ರೀತಿ ಬೌಲಿಂಗ್ ಮಾಡ್ತೀವಿ, ಮುಂದೆ ಇರೋ ಬ್ಯಾಟ್ಸ್ಮನ್ ಅದೇ ಥರ ಹೊಡಿಬೇಕು. ಆದರೆ ನಾವೊಂದು ಕಂಟೆಂಟ್ ಮಾಡಿದಾಗ ಮೇಡಮ್ಗೆ ಪ್ರತಿಯೊಂದು, ಯಾಕಂದರೆ ಅವ್ರಿಗೂ ಅಷ್ಟೇ ಒಳ್ಳೆ ಸಿನಿಮಾ ನೋಡೋಕ್ಕಂತ ಅವರು ಕೈತಾ ಇರ್ತಾರೆ. ಬಟ್ ಹೋಗಿದಾಗ ಏನು ಮಾಡ್ತಾರೆ, ಏನು ಮಾಡೋಕ್ಕೆ ಆ ಟೈಮಲ್ಲಿ ನಾನು ಹೋಗಿ ಮೇಡಮ್ಗೆ ವೆಸ್ಟರ್ನ್ ಲುಕ್ ಇದೇ ಥರ ಕಾಸ್ಟ್ಯೂಮ್ ಬರುತ್ತೆ, ಹಿಂಗೆ ಬರ್ಬೇಕಂತ ಪಾಪ ಮೇಡಮ್ ಸಪೋರ್ಟ್ ಮಾಡಿದ್ರು. ನೀನು ಮಾಡ್ತೀವಿ, ಯಾಕಂದ್ರೆ ಡೈರೆಕ್ಷನ್ ನೀನು ಮಾಡು ಅಂತ ಹೇಳಿದ್ರೆ ನಮ್ಮ ಗುರುಗಳ ಥರ ಅವರು. ಅವ್ರನ್ನ ನಾವು ಹೆಚ್ಚಿಗೆ ವರ್ಕ್ ಮಾಡಿದೆ. ಮೇಡಮ್ ಇವ್ರ ರೆಫರೆನ್ಸ್ ಹಿಂಗಿರುತ್ತೆ ಮೇಡಮ್ ಅಂತ. ಅವ್ರಿಗೆ ಪಾಪ ತುಂಬ ತೂಕದ ಒಂದು ಗನ್ನು ಪಡ ಸುಟ್ಟು ಯೂಸ್ ಮಾಡೋ ಅವರು ಬೋನು ತುಂಬ ರಘು ತುಂಬ ನೋವು ಬರುತ್ತೆ ಕಣೋ ಇಂಥದ್ದು. ಯಾಕೆ ನಾನು ದೊಡ್ಡ ಮೇಡಮ್, ನೀವು ನನ್ನ ಪಾಲಿಗೆ ನೀವು ದೊಡ್ಡ ಸ್ಟಾರೇ ನನಗೆ. ಯಾಕೆಂದರೆ 50 ಸಿನಿಮಾ ಮಾಡಿದ್ರೆ ಅಂದ್ಬಿಟ್ಟು ಎಲ್ಲ ಸರ್ಚ್ ಮಾಡಿ 50ನೇ ಸಿನಿಮಾ ಮಾಡ್ತಾಯಿದ್ದಾರೆ ಮೇಡಮ್. ನೀವು 100% ಒಬ್ಬ ನಾರ್ಮಲ್ ಇರೋಕ್ಕಿಂತ ಏನು ಕಡಿಮೆ ಇಲ್ಲ ಅಂತ ಅವ್ರಿಗೆ ನಾನು ಮಾಡಬೇಕಂತ ಒಂದು ಒಳ್ಳೆ ಕಂಟೆಂಟ್ ಮಾಡಿದೆ. ಸ್ಟಾರ್ಟಿಂಗ್ ಕತೆ ಅರ್ಥ ಆಗ್ತೀನಿ, ಯಾಕೆಂದ್ರೆ ಡಿಟೆಕ್ಟಿವ್ ಕತೆ ಗೊತ್ತಲ್ಲ ನಿಮಗೆ. ನನ್ನ ಬಿಟ್ಟರೆ ಯಾರಿಗೂ ಅರ್ಥ ಆಗಲ್ಲ ಸ್ಟಾರ್ಟಿಂಗ್ಲಿ, ಯಾಕೆಂದರೆ ಇದು ಕಟ್ಟು ಇಟ್ರು ಕಟ್ಟು, ಟ್ವಿಸ್ಟು, ಟರ್ನಿಂಗ್ ಪಾಯಿಂಟ್, ಎಲ್ಲೋ ಲಿಂಕ್ಗಳು ಪ್ರತಿಯೊಂದು ಡಿಫ್ರೆಂಟಾಗಿ ಹೋಗ್ತಾ ಇರುತ್ತೆ. ನೀವು ಕ್ಲೈಮ್ಯಾಕ್ಸ್ ಬರೋವರೆಗೂ ವಾವ್ ನಿಮ್ಗೆ ಏನಾಗ್ತದ್ರೆ, ನಿಮಗೆ ಒಂದು ಸಿನಿಮಾ ಅಂದ ತಕ್ಷಣ ಒಂದು 10 ಸಿನಿಮಾದ ವಾವ್ ಅಂತ ಆ ಥರ ಅಲ್ಲ ಇದು. ಎಷ್ಟು ಸೀನ್ ಮಾಡಿದ್ವು ಅದೆಲ್ಲ ಒಂಥರ ವಾವ್ ಅಂತಲೇ ಹೋಗುತ್ತೆ. ಆ ಪ್ರಯತ್ನದಲ್ಲಿ ಸಾಗಿದ್ದೀನಿ. ಅಂದರೆ ಮೇಡಮ್ ಅವ್ರಿಗೆ ಸಿನಿಮಾದಿಂದ ಒಳ್ಳೆ ಹೆಸರು ಬರುತ್ತೆ ಅಂತ ಅನ್ಕೋತೀನಿ ನಾನು. 1000%. ನಾನು ಒಂದು ಹೇಳ್ತೀನಿ ಕೇಳಿ ಸರ್, ಜನ ಥಿಯೇಟ್ರಿಗೆ ಬರೋ ಥರ ನಾವು ಪ್ರಯತ್ನ ಪಡ್ತೀವಿ. ಬಟ್ಟು ಜನ ನನ್ನ ಪ್ರಕಾರವಾಗಿ ಥಿಯೇಟ್ರಲ್ಲಿ ಅದು ಎಷ್ಟು ಮಟ್ಟಿಗೆ ಗೊತ್ತಿಲ್ಲ, ಬಟ್ ಇದು ಸಿನಿಮಾಗೆ ಬಂದು ನೋಡಿದ್ರೆ ಸೂಪರ್ ಹಿಟ್ ಆಗುತ್ತೆ, ಅದ್ರದ್ದು ಭಯ ಇಲ್ಲ, ನಂಬಿಕೆ. ನನ್ನ ಕಂಟೆಂಟ್ ಮೇಲೆ ಹೇಳ್ತದೆ, ಬೇರೆ ಏನು ಹೇಳ್ತಾ ಇಲ್ಲ, ನಾನು ಬೇರೆ ಮಾತಾಡೋಕ್ಕೆ ಹೋಗಲ್ಲ. ಥಿಯೇಟ್ರಲ್ಲಿ ಬಂದ ಜನ ಏನೋ ಸಪೋರ್ಟ್ ಮಾಡಿದ್ರೆ ಇದೊಂದು ಈ ವರ್ಷದಲ್ಲಿ ಕನ್ನಡದಲ್ಲಿ ಅತ್ಯುತ್ತಮ ಒಂದು ಸಿನಿಮಾದಲ್ಲಿ ಸಾಲಲ್ಲಿ ನಮ್ಮದು ಕೂಡ ಸೇರುತ್ತೆ. ಇಲ್ಲ ಅಂದರೂ ಕೂಡ ಇದನ್ನು ನೋಡುವಂಥ ಪ್ರೇಕ್ಷಕ, ಅದು OTT ನೋಡ್ತಾರೋ ಯೂಟ್ಯೂಬ್ ಎಲ್ಲರೂ ಒಂದು ಕಡೆ ನೋಡ್ತಾರಲ್ವ, ಅವತ್ತು ನನ್ನ ನೆನಪಿಸ್ಕೊತಾರೆ. ಯಾಕಂದರೆ ಒಳ್ಳೆ ಸಿನಿಮಾ ಮಾಡಿದ್ದಾನೆ ಈ ಹುಡುಗ ಅಂತ. ಹಳ್ಳಿಯಿಂದ ಬರೋ ಸೆಟ್ ಬೈ ಹುಡುಗ, ಸೆಟಲ್ ಆದ ರೀತಿಯಲ್ಲಿ ನನ್ನನ್ನು ನೆನಪಿಸ್ಕೊತಾರೆ. ನಾನು ನಿಮ್ಮನ್ನು ಡಿಟೆಕ್ಟಿವ್ ತೀಕ್ಷ್ಣ ಡೈರೆಕ್ಟರ್ ಅಂತಲೇ ಕಾಣಿಸ್ತಾ ಇಲ್ಲ ನಮಗೆ. ಯಾಕಂದರೆ ನಾರ್ಮಲ್ ಆಗಿದ್ದೀರಾ ಮೇಡಮ್, ದೊಡ್ಡ ಸಿನಿಮಾ 50ನೇ ಸಿನಿಮಾ ಬೇರೆ ರಿಲೀಸ್ ಆಗ್ತಿದೆ. ನಾನು ಕೆಲವು ಡೈರೆಕ್ಟರ್ ಅಂದರೆ ನೋಡಿರ್ತೀನಿ, ಬೇರೆ ಥರ ಆ ಥರ ಎಲ್ಲ ಇರ್ತಾರೆ. ನೀವು ಅಷ್ಟು ನಾರ್ಮಲ್ ಆಗಿ ಸಿಂಪಲ್ ಆಗಿದ್ದೀರಲ್ಲ ಸರ್, ಅದು ಹೇಗೆ ಸರ್? ಇವಾಗ ಇಷ್ಟೇ ಹೇಳ್ತಾರದ್ದು, ಸಿನಿಮಾ ಮಾಡಿಬಿಟ್ಟು ಬಿಡಪ್ ಕೊಟ್ಬಿಟ್ಟು ಥಿಯೇಟ್ರಿಗೆ ಬಂದಾಗ ಡಬ್ಬ ಥರ ಇತ್ತು ಅಂದರೆ ಯಾರು ನೋಡಲ್ಲ ಸರ್. ನಮ್ಮ ಬಟ್ಟೆ ಹಾಕೊಳ್ತೀವ, ನಾವು ಊಟ ಮಾಡಿರ್ತೀವಿ, ಯಾರಿಗೂ ಬೇಕಾಗಿಲ್ಲ. ನೀನು ಪ್ರೇಮಲ್ಲಿ ಏನಿರುತ್ತೆ, ಕತೆ ಹೆಂಗಿದೆ, ಅದನ್ನು ಚೆನ್ನಾಗಿ ಜನ ಮೆಚ್ಚೋದು. ನಾನು ಕೆಲಸದ ಕಡೆ ಗಮನ ಕೊಡ್ತೀನಿ ಅಂದ್ಬಿಟ್ಟು ದೇಹದ ಬಗ್ಗೆ ನನಗೆ ಗಮನ ಕೊಡಬಾರ್ದು. ಮನಸ್ಸನ್ನು ಫೋಕಸ್ ಮಾಡೋಕು. ನಾನು ಮಾಡಿರೋ ಕಥೆನೇ ಮನಸ್ಸು ಮತ್ತು ತೀಕ್ಷ್ಣತೆ, ಆ ಥರದ ಮೇಲೆ ಗಮನ. ಯಾಕಂದ್ರೆ ನನಗೂ ಕೆಲವೊಂದು ಇರ್ತದೆ, ಬಟ್ಟು ನಮಗೇನು ಅಂಥದ್ದು ಅನಿಸಲ್ಲ, ಕಂಫರ್ಟೇಬಲು. ನಾವು ಹಳ್ಳಿ ಹುಡುಗರು, ಊರಲ್ಲಿ ದನ ಕುರಿ ಮೇಯಿಸ್ಕೊಂಡು ವ್ಯವಸಾಯದಲ್ಲಿ ರಾಗಿ ಭತ್ತ ಬೆಳ್ಕೊಂಡು ಜೀವನ ಮಾಡ್ಕೊಂಡು PUCವರೆಗೂ ಒಂದು ಸಿಟಿಗಂತ ಒಂದು ಏನೋ ಭಗವಂತನ ಇಚ್ಛೆ ಮಿಸ್ಸಾಗಿ ಬಂತು. ಸಿನಿಮಾಗೊಂದು ಬಳಸ್ಕೊಂಡು ಇವತ್ತು ಸಿನಿಮಾಗೆ ಹೋಗ್ತಾ ಇದ್ದೀವಿ ಅಂದರೆ ಅದ್ರಲ್ಲಿ ಏನು ಅನಿಸಲ್ಲ ನಮಗೆ. ನಮ್ಮನ್ನು ಯಾರು ಮೆಚ್ಚಿಸುವ ಅವಶ್ಯಕತೆ ಇಲ್ಲ. ನಾನು ಏನಿದ್ರು ಮೆಚ್ಚಿಸ್ಬೇಕು ಅಂದರೆ ಥಿಯೇಟ್ರಲ್ಲಿ ಜನ ಮೆಚ್ಚಿಸ್ಬೇಕು ಹೊರತು ನಾನು ತುಂಬ ಸ್ಮಾರ್ಟ್ ಹಾಕ್ಕೊಂಡು ಸೇವಿಂಗ್ ಮಾಡ್ಕೊಂಡು ಜಿಮ್ಗೆ ಹೋಗ್ಬಿಟ್ಟು ಬಾಡಿ ಬರ್ಸ್ಕೋಕ್ಕೆ ನಾನೇನು ಬಾಡಿ ಗಾರ್ಡ್ ಅಲ್ಲ. ಕ್ರಿಯೇಟರ್, ರೈಟರ್ ಒಬ್ಬ ಏನಿರಬೇಕು ಹಿಂಗಿರ್ಬೇಕು, ಹಿಂಗಿರ್ತೀನಿ. ಇದು ನನ್ನ ಮೂಲತಃ ಒಂದು ಹವ್ಯಾಸ ಅಂತ ಅಭ್ಯಾಸ. ಇಲ್ಲ, ನಿಮ್ಗೆ ನೋಡಿದ್ರೆ ತುಂಬ ಖುಷಿ ಆಗುತ್ತೆ ಸರ್. ಒಬ್ಬರು ನಾರ್ಮಲ್ ಮನುಷ್ಯ ಆಗಿ, ಒಬ್ಬರು ವ್ಯಕ್ತಿಯಾಗಿ, ಒಬ್ಬರು ನಿರ್ದೇಶಕರಂದರೆ ನಮಗೂ ತುಂಬ ಖುಷಿ ಆಗುತ್ತೆ. ಈಗ ಸಿನಿಮಾ ಬೇರೆ ರಿಲೀಸ್ ಅಂತ ಹೇಳ್ತಾ ಇದ್ರೆ 7ನೇ ತಾರೀಕು ಆಗಸ್ಟ್ 7ಕ್ಕೆ. ನೀವೇನು ಅನ್ಕೊಂಡಿದ್ದೀರ ಸರ್, ಆಗಸ್ಟ್ 7ನೇ ತಾರೀಕು ರಿಲೀಸ್ ಮಾಡ್ಬೇಕಂತಿದ್ರಲ್ಲ ಸರ್? ಖಂಡಿತ ರಿಲೀಸ್ ಮಾಡ್ಬೇಕಾದ್ರೆ ಪ್ರತಿಯೊಬ್ಬರಿಗೆ, ಅಂದರೆ ಊಟ ಅಡುಗೆ ಮಾಡಿದ್ಮೇಲೆ ಒಬ್ಬ ವ್ಯಕ್ತಿ ಬಡಿಸ್ಲೇಬೇಕು. ಆದರೆ ಜನ ಅದನ್ನು ತಿಂದರೆ ತುಂಬ ಖುಷಿ. ಈಗ ಬಟ್ಟಂಗೆ ಏನಲ್ಲಿ ಟೇಸ್ಟ್ ಚೆನ್ನಾಗಿದೆ ಅಂತ ಅಡುಗೆ ಮಾಡಿ ಮಡ್ಬಿಟ್ಟಿರ್ತಾರೆ, ಅವ್ನಿಗೆ ಗೊತ್ತಿರುತ್ತೆ ಸೂಪರಾಗಿ ಮಾಡಿದ್ದೀನಿ ಅಂತ. ತಿಂದು ನೋಡಬೇಕಲ್ಲೋ ಚೆನ್ನಾಗಿದೆ ಅಂತ. ಅದೇ ಥರ ನಾನು ಸಿನಿಮಾ ಮಾಡಿದ್ದೀವಿ, ಜನ ಬರಬೇಕು. ನಾನು ಪರವಾಗಿಲ್ಲ, ಮೆಟ್ಟೆಲ್ಲ ಹೊಡಿದ್ರೆ ನನಗೇನು ಬೇಜಾರಿಲ್ಲ ಚೆನ್ನಾಗಿಲ್ಲ ಅಂತಂದರೆ ಆ ಕಾನ್ಫಿಡೆನ್ಸ್ ಸರ್ ನಮಗೆ ನೋವಾಗುತ್ತೆ. ಯಾಕಂದರೆ ಒಳ್ಳೆ ಸಿನಿಮಾ ಮಾಡಿದ್ದೀನಿ, ನಾನು ಧೈರ್ಯವಾಗಿ ಹೇಳ್ತೀನಿ. ಇಲ್ಲ, ಗೊತ್ತಾಗುತ್ತೆ ಸರ್, ಕ್ವಾಲಿಟಿ ಮೇಕಿಂಗ್ ಎಲ್ಲ. ನಾನು ಹೇಳ್ತಲ್ವಾ, ಚೆನ್ನಾಗಿಲ್ಲ ಅಂದರೆ ಥಿಯೇಟ್ರ್ ಮುಂದೆ ಇರ್ತೀನಿ, ನೀವು ಉಗಿಬೋದು, ಏನು ಬೇಕಾದ್ರೂ ಮಾಡ್ಕೋಬೇಕು. ಯಾಕೆಂದರೆ ನಾನು ಬಿಡಪ್ ಕೊಡ್ತಾ ಇಲ್ಲ. ನಾನು ಕಷ್ಟಪಟ್ಟಿದ್ದೀನಿ ಅನ್ನೋಕ್ಕಿಂತ ಹೋಗಿ ನಾನು ಇದನ್ನು ಶ್ರಮಪಟ್ಟು ನನ್ನ ಜನಕ್ಕೆ ಏನು ಕೊಡಬೇಕಂತ ಮಾಡಿ. ತುಂಬ ಮಲಯಾಳಂ ಸಿನಿಮಾ ಬಗ್ಗೆ, ತೆಲುಗು ಸಿನಿಮಾ ಬಗ್ಗೆ ಮಾತಾಡ್ತಾರೆ. ನಾನು ಅದ್ರ ಬಗ್ಗೆ ನಾನು ಮಾಡಿದ್ದೀನಿ. ಆಮೇಲೆ ನೀವು ಒಂದು ಸೀನು ಎಲ್ಲೋ ಕದ್ದವನೇ ಸತ್ರು, ನಾನು ಹೇಳ್ತಲ್ಲ ಸರ್, ನಾನು ಈ ಸಿನಿಮಾನ ಎಲ್ಲೂ ಕದ್ದಿಲ್ಲ. ಇದನ್ನೇನು ಇದು 2 years ಆಯಿತು. ಈ ಸೀನ್ 2 ವರ್ಷ ಬಿಟ್ಟರು ಕೂಡ ಅದು ಫ್ರೆಶ್ ಆಗಿ ಇರುತ್ತೆ. ಯಾಕೆಂದರೆ ನಾನು ಕದ್ದಿರೋದಲ್ಲ, ಇದು ಕ್ರಿಯೇಟ್ ಮಾಡಿರೋದು. ಹಾಗಾಗಿ ನನಗೆ ನಂಬಿಕೆ ಜಾಸ್ತಿ, ಈ ಸಿನಿಮಾ ಏನೋ ಒಂದು ಮಾಡುತ್ತೆ, ಗೆಲ್ಲುತ್ತೆ ಅಂತ ಅಷ್ಟೇ. ಸಿನಿಮಾ ಶೂಟಿಂಗ್ ಎಲ್ಲ ಆಗುತ್ತೆ, ಪೋಸ್ಟ್ ಪ್ರೊಡಕ್ಷನ್ ಎಲ್ಲ ನಡೀತಾ ಇರುತ್ತೆ.
ಮಧ್ಯದಲ್ಲಿ ನಿಮ್ಮ ತಂದೆಗೆ ಹುಷಾರಿಲ್ಲ ಅಂತೇಳಿ ನಮ್ಗೆ ಗೊತ್ತಾಗುತ್ತೆ ವಿಷಯ. ಏನಾಗಿತ್ತು ಸರ್ ನಿಮ್ಮ ತಂದೆಗೆ? ಇಲ್ಲ, ತಂದೆಗೆ ಏನಾಗುತ್ತೆ ಗೊತ್ತಾ ಸರ್, ತಂದೆ ಒಂದು ಕನಸಿಂತು ನನ್ನ ಮಗ ಏನಾದರೂ ಬೆಂಗಳೂರಿಗೆ ನಿಕ್ಕಿದ್ದು ಗುಡ್ಡೆ ಆಗ್ತಾನೆ, ಬೆಳೀತಾನೆ, ಹಂಗೆ ಹಿಂಗೆ ಅಂತ. ಆಯಿತು, 35-36 ವರ್ಷ ಆಯ್ತಾ ಬಂತು. ಹಿಂದೆ ನೋಡಿದ್ರೆ ಸಿನಿಮಾ ಅಲ್ಲಿ ಏನು ಒಂದು ದುಡ್ಡು ಮಾಡಿಲ್ಲ, ಜೊತೆಗೆ ಒಂದು ಏನು ಹೆಸರು ಮಾಡಿಲ್ಲ. ಆ ಟೈಮ್ ತಂದೆಗೆ ಆಕಸ್ಮಿಕವಾಗಿ ಕ್ಯಾನ್ಸರ್ ಆಯಿತು. ಅದು ವಿತಿನ್ 2 ಇಯರ್ಸಲ್ಲಿ ತುಂಬ ಅಂದರೆ ಬೇಜಾರಾಗೋಯ್ತು. ಅಂದರೆ ಸತ್ತೋಗ್ಬಿಟ್ರು ಅವರು. ಆಮೇಲೆ ಅವ್ರಿಗೆ ಆಸೆ ಇತ್ತು ನನ್ನ ಮಗ ಬೆಳಿಬೇಕು ಅಂತ. ಬಟ್ ಅವ್ರು ಇದ್ದಾಗ ರಿಲೀಸ್ ಆಗಿದ್ರೆ ಏನೋ ಮಗ ಏನೋ ತಂದೆ ತೀರೋಗ 5 ತಿಂಗಾಯಿತು. ಕಷ್ಟ. ಆಮೇಲೆ ನಾವು ಕಷ್ಟದಾಗ ಯಾರೂ ಬಂದಿಲ್ಲ. ಎಲ್ಲ ಟೀ ಕಾಪಿಗೆ ಫ್ರೆಂಡ್ಶಿಪ್ಗೆ ಅದಕ್ಕೆ ಬರ್ತಾರೆ, ಏನಾದರೂ ಮಾಡ್ತಾನೆ. ಶೂಟಿಂಗ್ ಇದ್ದಾಗ ತುಂಬ ಜನ ಬರೋರು, ಹಂಗೆ ಹಿಂಗೆ ಮಾಡೋ ಅಂತ. ಶೂಟಿಂಗ್ ಮುಗೀತು, ಸೆನ್ಸರ್ ಆಯ್ತಾ, ನೀನು ಯಾರು, ನೀನು ಬದುಕಿದ್ಯಾ ಸತ್ತಿದ್ಯಾ, ಏನೂ ಇಲ್ಲ. ಜೀವನ ಇಷ್ಟನ್ನೇ. ಮನುಷ್ಯನಿಗೆ ನಾನು ಓಪನ್ ಹೇಳಿದೆ, ಸಿನಿಮಾ ಡೈರೆಕ್ಟ್ರ್ ಕತೆ ಹೆಂಗೆ ಅಂತಂದರೆ ಅವ್ನಿಗೆ ಯಾವ ವ್ಯಾಲಿ ಅಂದರೆ 30 ದಿನ ಮಾತ್ರ ವ್ಯಾಲಿ. ಶೂಟಿಂಗ್ ಮುಗಿಸ್ಬೇಕಾದ್ರೆ ಸ್ವಲ್ಪ ಹೋಯ್ತಾ ಮುಗೀತು. ಶೂಟಿಂಗ್ ಮುಗಿಸಿದ್ನಾ ಆರ್ಟಿಸ್ಟ್ಗಳು ಯಾರು ಬೆಲೆ ಕೊಡಲ್ಲ, ಅದ್ರ ಮುಗೀತು ಇನ್ನು ಕತೆ ಅಂದ್ಬಿಟ್ಟು ಹೋಯ್ತಾರೆ. ಕೆಟ್ಟಾಗಿ ಹೇಳ್ತಾರೆ ಅದು ಜೀವನ. ಪೋಸ್ಟ್ ಪ್ರೊಡಕ್ಷನ್ ಮುಗೀತಾ ಹೋರಾಟ ಮಾಡ್ತಾ ಹೋಗ್ತಾರೆ. ಆ ಸಿನಿಮಾ ಏನಾದರೂ ಡಿಲೇ ಆಯಿತು ಅಥವಾ ರಿಲೀಸ್ ಡೇಟ್ ಆಯಿತು ಅಂತಂದರೆ ಊರಿಗೆಲ್ಲ ಮತ್ತು ನಾನು ಇಷ್ಟು ಜನ ಪ್ರೊಡ್ಯೂಸರ್ಗೆ ಅಪ್ರೋಚ್ ಮಾಡಿದೆ, ಯಾವಾಗಪ್ಪ ಸಿನಿಮಾ ರಿಲೀಸು ಸರ್, ಫುಟೇಜ್ ನೀವು ನೋಡಿ, ಸಿನಿಮಾ ಯಾಕೆ ರಿಲೀಸು, ಏನಾದ್ರು ಜಗಳ ಆಗ್ಬಿಟ್ಟಿದೆಯಾ, ಕಿರಿಕ ಅವ್ರಿಗೆ ಗೊತ್ತಿಲ್ಲ. ಇವತ್ತು ಕೂಡ ನಮ್ಮ ಪ್ರೊಡ್ಯೂಸರು ಆಸ್ಪತ್ರೆಯಲ್ಲಿದ್ದಾರೆ. 15 ಡೇಸ್ ಆಯಿತು, ಇವಾಗ ಕೂಡ ಐಸಿಯುಲಿದ್ದಾರೆ. ಅವರು ಐಸಿಯುಗೆ ಹೋಗಿ ಮುಂಚೆ ಹೇಳಿದ್ರು, ಇಲ್ಲ ಸಿನಿಮಾನ ರಿಲೀಸ್ ಮಾಡು ಅಂತಂದರು. ಅಂದರೆ ಈ ಕಾಲದಲ್ಲಿ ಕೂಡ ಅವ್ರ ಕೈ ಮುಗಿದು ಬೇಡ್ಕೊತೀನಿ, ನನಗೆ ತಪ್ಪೇ ಕ್ಷಮಿಸಿ, ನಾನು ಬೇಕು ಅಂತ ಇದಾಗಿಲ್ಲ. ಇದು ನಾನು ಸಿನಿಮಾ ರಿಲೀಸ್ ಮಾಡೋ ಟೈಮಲ್ಲೇ ಈ ಥರ ಆಗೋಯ್ತು, ಮಾರ್ಕೆಟಿಂಗ್ ಬಿದ್ದೋಯ್ತು. ನಾವು 2022 ಮಾಡೋದು ತುಂಬ ಚೆನ್ನಾಗಿತ್ತು. ಅವಾಗ ಎಲ್ಲ ರೇಂಜ್ಗಳು ಹೋಯ್ತಿತ್ತು, ಇತ್ತು. ಬಟ್ 7 ವರ್ಷದಿಂದ ವೀಕ್ ಆಗಿದೆ, ನನ್ನ ಒಬ್ಬನಿಗೆ ಆಗಿಲ್ಲ. ಬಟ್ ಏನೊಂದು ಕಡೆ ಅವ್ರ ಮನಸ್ಸಿಗೆ ತಗೊಬಿಟ್ರು, ಈ ಸಿನಿಮಾ ಎಲ್ಲ ಮಾಡಿದ್ವು, ಹಂಗೆ ಮಾಡಿದ್ವಿ ಅಂತ. ಅವ್ರಿಗೆ ನೋವಾಯಿತು. ಅವ್ರಿಗೆ ಹೇಳಿದೆ ಸಿನಿಮಾ ರಿಲೀಸ್ ಮಾಡೋ ಟೈಮಲ್ಲಿ ಸ್ವಲ್ಪ ಧೈರ್ಯ ಮಾಡಿಲ್ಲ. ಬಟ್ ಇವಾಗ ಅದನ್ನೇ ಯೋಚನೆ ಮಾಡಿ ಹಾಸ್ಪಿಟ್ಲಿಗೆ ಸೇರ್ಕೊಂಡಿದ್ದಾರೆ. ಆದರೂ ರಿಲೀಸ್ ಮಾಡ್ತಾಯಿದ್ದೀನಿ. ಏನಕ್ಕೆ ಅಂದರೆ ಒಂದು ಮಾಡಿದ್ಮೇಲೆ ಮುಗಿಸ್ಬೇಕು. ಹೌದು, ನಾನು ಡೈರೆಕ್ಟ್ರಾಗಿ ನಾನು ಇವತ್ತೇನೋ ನಮ್ಮ ಪುರುಷೋತ್ತಮ ಅಂತ ಒಬ್ರು ಇದ್ದಾರೆ, ಆ ಫ್ರೆಂಡು, ಅವ್ರು ಬಂದು ಏನೋ ಒಂದು ಮಾಡಮ್ಮ. ಯಾಕೆಂದ್ರೆ ನಾಳೆ ನಾನು ಇರಲ್ಲ, ನೀವು ಇರಲ್ಲ, ಹೆಚ್ಚಿಗೆ ದಿನ ಎಷ್ಟು ದಿನ ಇರ್ತೀವಿ, ಇಲ್ಲ ಹೆಚ್ಚಿಗೆ ದಿನ ಇರ್ತೀವಿ, ಇರಲ್ಲ. ಟೈಮ್ ಬಂದಾಗ ಹೋಗ್ತೀವಿ. ಬಟ್ ಏನಂದರೆ ಹೋಗಕ್ಕೆ ಮುಂಚೆಗೆ ನಮ್ಗೆ ಗುರ್ತಿರಬೇಕು. ಫ್ಯೂಚರಲ್ಲಿ ನಮ್ಮ ಯೂಟ್ಯೂಬ್ ಹಾಕಿದ್ರೆ ಏನೋ ಸಿನಿಮಾಕ್ಕೆ ಇದು ಕೂಡ ನಮ್ಮ ಅಪ್ಪ ನಮ್ಮ ಮಗ ಹೇಳಬೇಕು. ಇದು ಜೀವನದಲ್ಲಿ ಬದುಕಬೇಕು ಹೊರತು ಸುಮ್ಮನೆ ಏನೋ ಮಾಡೋದಿಲ್ಲ. ಬಟ್ ಏನು ಗೊತ್ತಾ ಸರ್, ಹೋರಾಟ ಮಾಡ್ತೀವಿ, ಆಟ ಆಡ್ಬೇಕು ಅಷ್ಟೇ. ನಾವು ಮುಂದೆ ಇರೋ ಬಾಲ್ ಒಂದ್ಸಲ ಹೇಳೋಕ್ಕಾಗಲ್ಲ, 6 ಹೋಗ್ಬೋದು, ಔಟು ಆಗ್ಬೋದು. ಎಂಥ ಒರಿಜಿನಲ್ ಬ್ಯಾಟ್ಸ್ಮನ್ ಆದರೂ ಕೂಡ ಒಂದ್ಸಲ ಮಿಸ್ಸಾಗಿ ಔಟ್ ಆಗಿಬಿಡ್ತಾನೆ. ಈ ಡೈರೆಕ್ಟ್ರು ಅಷ್ಟೇ, ಅವ್ನಿಗೆ ಎಷ್ಟೇ ಟೈಮು. ಇವತ್ತು ಜನ ಓಕೆ ಮಾಡೋದು, ಸಿನಿಮಾ ಚೆನ್ನಾಗಿ ಜನ ಓಕೆ ಮಾಡಿದ್ರೆ ಬಿಗ್ಗು ಸಿನಿಮಾ ಆಗುತ್ತೆ. ಇಲ್ಲ ಅಂದರೂ ಮತ್ತೆ ಪ್ರಯತ್ನ. ಸಿನಿಮಾ ಇಂಡಸ್ಟ್ರಿ ಬಿಡಲ್ಲ. ಆಮೇಲೆ ಸಿನಿಮಾ ಇಂಡಸ್ಟ್ರಿ ಹೋಗ್ಲೂ, ಆಮೇಲೆ ಕನ್ನಡ ಇಂಡಸ್ಟ್ರಿ ಬಗ್ಗೆ ನಾನು ಮಾತಾಡಲ್ಲ. ಯಾಕಂದರೆ ಇದುವರೆಗೂ ಸಿನಿಮಾ ಚೆನ್ನಾಗಿರೋದನ್ನು ಸೋತಿರೋದನ್ನು ಎಲ್ಲೂ ನೋಡೇ ಇಲ್ಲ. ಓಕೆ, ಈಗ ನನ್ನ ನಿರ್ದೇಶಕ ನನಗೆ ಸಿನಿಮಾ ಚೆನ್ನಾಗಿದೆ ಅನ್ಬಾರ್ದು. ನನಗೆ ಜನ ಇಷ್ಟ ಇಲ್ಲ.